ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಮನೋಹರ್ ಅವರಿದ್ದಾರೆ. ಅವರು ಪ್ರಸಿದ್ಧ ಚಲನಚಿತ್ರ ಸಂಗೀತ ನಿರ್ದೇಶಕರು ಹಾಗೂ ಚಲನಚಿತ್ರ ನಟರು. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ.
ಅವನಾಶ್ರಮದ ಆಡಳಿತ ಮಂಡಳಿ ಸದಸ್ಯರಾದಂತಹ ಶ್ರೀ ಬಾಲಸುಬ್ರಹ್ಮಣ್ಯ ಅವರಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಎನ್ ವೆಂಕಟೇಶ್, ಅಧ್ಯಕ್ಷರು ಬಸವನಗುಡಿ ವರ್ತಕ ಮಂಡಳಿ, ಇವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಶ್ರೀ ಡಿ ಕೆ ಪ್ರಕಾಶ್ ಭಾರದ್ವಾಜ್, ಜನಧ್ವನಿ ಕನ್ನಡ ವಾಹಿನಿ ಮುಖ್ಯಸ್ಥರು ಹಾಗೂ ರಾಷ್ಟ್ರೀಯ ಸಸ್ಯಾಹಾರಿ ದೇಹದಾಢ್ಯ ಪಟು, ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಈ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಎಲ್ಲ ಕಲಾವಿದರಿಗೂ ಪ್ರಶಸ್ತಿ ಪತ್ರಗಳ ವಿತರಣೆ ಮಾಡಲಾಗುತ್ತದೆ. ಮುಖ್ಯ ಅತಿಥಿಗಳಿಂದ ಪ್ರಶಸ್ತಿ ಪತ್ರ ವಿತರಣೆ, ಅವನಾಶ್ರಮದ ವತಿಯಿಂದ ಹಾಗೂ ಬಸವನಗುಡಿ ವರ್ತಕ ಮಂಡಳಿಯ ವತಿಯಿಂದ ಹಾಗೂ ಜನಧ್ವನಿ ವತಿಯಿಂದ ಮುಖ್ಯ ಅತಿಥಿಗಳಿಗೆ ಒಂದು ಸಣ್ಣ ಗೌರವವನ್ನು ದಯವಿಟ್ಟು ಸ್ವೀಕರಿಸಬೇಕು. ನೇತಾ ಪರಿಸರವರು ಇದು ಕೂಡ ಸಂಗೀತ 120 ವರ್ಷಗಳನ್ನು ಈ ಒಂದು ಸಂಭ್ರಮಿಸುತ್ತಿರುವ ಅಬಲಾಶ್ರಮದ ಕೊಡುಗೆಯ ದಾನಿಗಳು ಶ್ರೀ ವೆಂಕಟ ವರದಾಜ ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ಒಂದು ಅಭಿನಂದನೆ ಸಲ್ಲಿಸುತ್ತಿದೆ. अन्नपूर्णे सदा पूर्णे ज्ञान सौभाग्य सिद्ध्यर्थं भिक्षान्ते अन्नपूर्णे सदा पूर्णे ज्ञान सौभाग्य सिद्ध्यर्थं भिक्षान्ते. सोशल सर्विस NLP कोच कौन्सिलिंग ಮಾಡಿ गणपति चंद्रित मुंदी ओम श्री गुरुभ्यो नमः.
ಬಸವನಗುಡಿ ನವರಾತ್ರಿ ಉತ್ಸವ 2025ಕ್ಕೆ ಸ್ವಾಗತ ಸುಸ್ವಾಗತ. ಅಬಲಾಶ್ರಮ ಹಾಗೂ ಬಸವನಗುಡಿ ವರ್ತಕ ಮಂಡಳಿ ಹಾಗೂ ಜನಧ್ವನಿ ಕನ್ನಡ ವಾಹಿನಿ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮ ನಾವು ಆಯೋಜಿಸಿದ್ದೇವೆ. ಸುಮಾರು 5 ದಿನಗಳಿಂದ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿಮ್ಮ ಮುಂದೆ ಆಲ್ರೆಡಿ ನಾವು ನೀಡಿದ್ದೇವೆ. ಈಗ ಬಾಲ ಕಲಾವಿದರಿಂದ ಪುಟ್ಟ ಕಲಾವಿದೆ ನಮ್ಮ ಜೊತೆ ಇದ್ದಾರೆ. ಇವರಿಂದ ಅಮೋಘವಾದ ಭರತನಾಟ್ಯ ನೃತ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೀವು ನೋಡಲಿದ್ದೇವೆ. ನಿನ್ನ ಹೆಸರೇನಮ್ಮ? ಧನಿಕಾ. ಧನಿಕಾ. ಎಷ್ಟನೇ ಕ್ಲಾಸು? ಯಾವ ಸ್ಕೂಲ್ ಅಮ್ಮ? ಮುಖಾನಿ. ವೆರಿ ಗುಡ್. ಇವಾಗ ನೀನ್ ಯಾವ ನೃತ್ಯ ಪ್ರದರ್ಶನ ಮಾಡ್ತೀಯಾ? ಭರತನಾಟ್ಯ. ಯಾವ ಸಾಂಗ್ಗೆ? 3 ಸಾಂಗ್. 3 ಸಾಂಗ್ ಯಾವ್ದು ಯಾವ್ದಮ್ಮ? ಒಂದು ಗಣೇಶ, ಒಂದು ನಟರಾಜ, ಒಂದು ಲಕ್ಷ್ಮಿ. ಒಂದು ಗಣೇಶ, ಇನ್ನೊಂದು ನಟರಾಜ, ಇನ್ನೊಂದು ಲಕ್ಷ್ಮಿ. ಸೊ 3 ಸಾಂಗ್ಗೂ ಡ್ಯಾನ್ಸ್ ಆಡ್ತೀಯಾ? ವೆರಿ ಗುಡ್. ಮಿಕ್ಸ್ ಮಾಡ್ಕೊಂಡ ರಿಮಿಕ್ಸ್. ವೆರಿ ಗುಡ್, ಸೂಪರ್ ಅಮ್ಮ. ನಿನ್ನ ಹೆಸರೇನಮ್ಮ? ಪರ್ಣಿಕಾ ದತ್ತ. ಎಷ್ಟನೇ ಕ್ಲಾಸು? 6th ಸ್ಟ್ಯಾಂಡರ್ಡ್. ವೆರಿ ಗುಡ್. ಯಾವ ಸ್ಕೂಲ್ ಅಮ್ಮ? ಓಕೆ. ನೀನ್ ಯಾವ್ಯಾವ ಡ್ಯಾನ್ಸ್ ಮಾಡ್ತಾ ಇದೀಯಾ? ಯಾವ್ದು ಹೇಳ್ತೀಯಾ? ಜಗನ್ಮೋಹನನೇ ಪ್ರಣವಾಕಾರ ಪ್ರದೋಷ ಸಮಯದಲ್ಲಿ ಗುಮ್ಮಡ ಕರೆಯದಿರೆ ಜಯದುರ್ಗೆ ಎಳೆದು ಬಾರಮ್ಮ ಭಾಗ್ಯದ ಲಕ್ಷ್ಮಿ. ಭಾಗ್ಯದ ಲಕ್ಷ್ಮಿ ಬರಮ್ಮ. ಈ ದಿನ ಶುಕ್ರವಾರದ ವಿಶೇಷ ನೋಡಿದ್ರ, ಎಲ್ಲ ಅಷ್ಟಲಕ್ಷ್ಮಿಗಳಿದ್ದಾರೆ. ಇಲ್ಲಿಬ್ರು ಇದ್ದಾರೆ, ಇನ್ನು 6 ಜನ ಅಲ್ಲಿದ್ದಾರೆ. ಎಲ್ಲ ಅಷ್ಟಲಕ್ಷ್ಮಿಗಳಿದ್ದಾರೆ. ಅಲ್ಲಿ ನೋಡ್ತಾ ಇದೀರಲ್ಲ, ನೀವೆಲ್ಲ ಲಕ್ಷ್ಮಿಗಳೇನಮ್ಮ. ಎಲ್ಲ ದುರ್ಗೆಗಳೇ, ಮಾತೆಗಳೇ, ಅಷ್ಟಲಕ್ಷ್ಮಿ ಇದೆ. ಓಕೆ ಓಕೆ. ಆದಿಪದೇ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯ ಪ್ರಭಾ. ನಮ್ಮಲ್ಲಿ ಇವರು ನಮ್ಮ ಸೀನಿಯರ್ ಸ್ಟೂಡೆಂಟ್ ಅಂತ ಹೇಳ್ಬೇಕು. ಶಿ ಇಸ್ ಎ ರಿಟೈರ್ಡ್ ಸ್ಕೂಲ್ ಪ್ರಿನ್ಸಿಪಲ್. ಹರ್ ನೇಮ್ ಇಸ್ ಶೀಲಾ ಅಂತ. ಆಕೆ ಶಿ ಇಸ್ ಎ ಸ್ಟೂಡೆಂಟ್. ಅವಳು ಕೂಡ ಸ್ಟೂಡೆಂಟ್ ಅಲ್ಲೇ. ಹೇಳಮ್ಮ ನಿಮ್ಮ ಹೆಸರು? ತನುಜಾ ಅಂತ, ಅಂಜನಾ ಅಂತ ಅವ್ರ ಹೆಸರು. ಇವರು ರಾಧಾ ಅಂತ. ಇವರು ಆಶ್ರಮಕ್ಕೆ ಬಹಳ ಹಳಬ್ರು. ಅವ್ರ ಮುಂದೆ ನಾನ್ ಚಿಕ್ಕವಳು. ಅಬಲಾಶ್ರಮದ ಎಲ್ಲಾ ಸಭೆಯರಿಗೆ ಶುಭವಾಗಲಿ. Shiva
ಮದಗ ಜಗಮನಿಗೆ ಮಂಗಳ ಜಯ ಮದಗ ಜಗಮನಿಗೆ ಮಂಗಳ ಜಯ ಮಧುರ ವೇಣಿಗೆ ಮಂಗಳ ಮದಗ ಜಗಮನಿಗೆ ಮಂಗಳ ಜಯ ಮಧುರ ವೇಣಿಗೆ ಮಂಗಳ ಪ್ರಿಯ ವಿಚಿತ್ರೆಗೆ ವಿಶ್ವ ಕುಟುಂಬಿಗೆ ವಿಜ ವಿಚಿತ್ರೆಗೆ ವಿಶ್ವ ಕುಟುಂಬಿಗೆ ಮೋಹನ ರೂಪಿಗೆ ಮಂಗಳ ಜಯ ಮಧುರ ವೇಣಿಗೆ ಮಂಗಳ ಮದಗ ಜಗಮನಿಗೆ ಮಂಗಳ ಜಯ ಮಧುರ ವೇಣಿಗೆ ಮಂಗಳ. ಹರಿ ಓಂ. ಅವಕಾಶ ಮಾಡ್ಕೊಟ್ರಿ. ನಾವ್ ಅನ್ಕೊಂಡಿರ್ಲಿಲ್ಲ ಈ ತರ ಒಂದು ಅಬಲಾಶ್ರಮ ಅಂದ್ರೆ ದೇಶದಾದ್ಯಂತ ಒಳ್ಳೆ ಹೆಸರು ಮಾಡಿರ್ತಕ್ಕಂತ ಆಟವನ್ನು ನಾವು ತುಂಬಾ ವರ್ಷದಿಂದ ನೋಡ್ತಾ ಇದೀವಿ. ಇಂತ ಜಾಗದಲ್ಲಿ ನಮ್ಗೆ ಒಂದು ಭಜನೆ ಮಾಡ್ಕೊಡಕ್ ಅವಕಾಶ ಸಿಗ್ತಲ್ಲ, ಅದು ನಮ್ ಪುಣ್ಯ ಅನ್ಕೋತೀವಿ. ನಮಗೂ ನೀವೆಲ್ಲ ಬಂದು ದೂರದಿಂದ ಬಂದು ಇದೀಗ ತಾನೇ ಆಗಮಿಸಿದ ಬಸವನಗುಡಿ ವರ್ತಕ ಮಂಡಳಿಯ ಅಧ್ಯಕ್ಷರಾದಂತಹ ಶ್ರೀ ವೆಂಕಟೇಶ್ ಅವರಿಗೆ ಜನಧ್ವನಿ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೀವಿ. ಸೇವಾಸ್ ಫೌಂಡೇಶನ್, ಅಬಲಾಶ್ರಮ, ಕರ್ನಾಟಕ ಯೂತ್ ವೆಲ್ಫೇರ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಅವರಿಗೆ ಎಲ್ಲರಿಗೂ ನಾವು ಒಂದು ಸ್ವಾಗತ ಕೊಡ್ತಾ ಇದ್ದೀವಿ. ಎಲ್ಲರಿಗೂ ಶುಭವಾಗ್ಲಿ. ಧನ್ಯವಾದಗಳು. ಶ್ರೀ ವೆಂಕಟೇಶ್ ಅವರು ಬಸವನಗುಡಿ ವರ್ತಕ ಮಂಡಳಿಯ ಒಂದು ಸಂಸ್ಥೆಯಿಂದ ಬಹಳಷ್ಟು ವರ್ಷಗಳಿಂದ ಸೇವೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅನೇಕ ರೀತಿಯ ಅಂದ್ರೆ ಬಸವನಗುಡಿ ವರ್ತಕ ಮಂಡಳಿ ವಿಶೇಷ ಏನಂದ್ರೆ ಪ್ರತಿ ವರ್ಷ ಇಲ್ಲಿರುವ ಒಂದು ಶಿವನ ದೇವಾಲಯದಲ್ಲಿ ಶಿವರಾತ್ರಿ ಮಹೋತ್ಸವ ಬಹಳ ಅದ್ದೂರಿಯಾಗಿ ಮಾಡ್ತಾರೆ. ಅದಲ್ಲದೆ ಈ ಅಬಲಾಶ್ರಮದಲ್ಲಿ ಬಹಳ ವರ್ಷಗಳಿಂದ ಈ ಗೊಂಬೆಗಳ ಪ್ರದರ್ಶನ ಅಂತೂ ಅವರೇ ಉಸ್ತುವಾರಿ. ಇವರಿಗೆ ನಮ್ಮ ಜನಧ್ವನಿ ಪರವಾಗಿ